ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಬಿ ಅಪ್ಡೇಟ್ಸ್. ಹೇಗಿತ್ತು ನೆನೆಯ ಸಂಚಿಕೆ? ಈ ವಾರ ಪೂರ್ತಿ ಬಿಗ್ ಬಾಸ್ ಹೇಗಿರುತ್ತೆ? ಒಂಥರ ಎಮೋಷನಲ್ ಆಗಿ ಭಾವನಾತ್ಮಕವಾದಂತಹ ಸನ್ನಿವೇಶಗಳ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎಲ್ಲ ಒಂದು ಕಡೆ ಬಿಗ್ ಬಾಸ್ ಮನೆ ಒಂಚೂರು ಕಳೆ ಬಂದಿದೆ. ಇಲ್ಲಿಯವರೆಗೆ ಜಗಳ, ಕೋಪ, ತಾಪ, ಹೊಡೆದಾಟ, ಬಡದಾಟ, ಒಬ್ಬರು ಅನ್ಕೊಂಡ್ರೆ ಒಬ್ಬರಿಗೆ ಆಗಲ್ಲ, ದ್ವೇಷ, ಮತ್ಸರ ಇಂಥದ್ದೇ ನೋಡಿ ನೋಡಿ ಅವ್ರ ಪರವಾಗಿ ಇವ್ರ ಪರವಾಗಿ ಎಲ್ಲರ ಪರವಾಗಿ ಬ್ಯಾಟ್ ಬೀಸಿ, ಇಲ್ಲ ಇನ್ನೊಬ್ಬರನ್ನ ಅವ್ರ ತಪ್ಪು ಇವ್ರ ತಪ್ಪು ಅಂತೆಲ್ಲ ಹೇಳಿ ಹೇಳಿ ನಮಗೆ ಒಂಥರ ಸಾಕಾಗೋಗಿತ್ತು. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಹೇಳಿದ್ರೆ, ಒಂಚೂರು ಕುಟುಂಬದ ಜೊತೆ ಕೂತ್ಕೊಂಡು ಎಲ್ಲರೂ ಕಾಲ ಕಳೆಯೋದು, ಅವರವರ ತಪ್ಪುಗಳನ್ನು ಅವರೇ ಮನವರಿಕೆ ಮಾಡಿ ಕೊಡೋದು, ಮನೆಯವರೆಲ್ಲ ಏನು ಅಡಿಗೆ ಮಾಡಿ ತಗೊಂಡ್ಬಂದಿರ್ತಾರೆ ಅದನ್ನೆಲ್ಲರಿಗೂ ಹಂಚಿಕೊಂಡು ತಿನ್ನೋದು ನೋಡುವಾಗ ಖುಷಿ ಆಗುತ್ತೆ. ಸೊ ತುಂಬಾನೇ ಖುಷಿ ಆಯ್ತು. ಕರ್ನಾಟಕದ ಜನತೆ ತುಂಬಾ ಕಾತರದಿಂದ ಕಾಯ್ತಾ ಇದ್ದ ಎರಡು ಕುಟುಂಬದಲ್ಲಿ ಒಂದು ಕುಟುಂಬ ಇವತ್ತು ಬಂದಿದೆ. ಅದೇ ನಮ್ಮ ರಕ್ಷಿತಾ ಶೆಟ್ಟಿಯ ಕುಟುಂಬ. ಸೊ ರಕ್ಷಿತಾ ಶೆಟ್ಟಿಯ ಮನೆಯಿಂದ ಅಮ್ಮ ಬಂದಿದ್ದಾರೆ. ಪಾಪ ಅವ್ರ ತಾಯಿಯನ್ನು ನೋಡುವಾಗ ನಮಗೆ, ಅಂದ್ರೆ ನಾವೆಲ್ಲ ಬೆಳೆದು ಬಂದಿರುವಂತಹ ಊರಿನವರು ಅವರು ಕೂಡ, ಕೆಲವೊಂದು ಕಡೆ ಒಂಚೂರು ಕನೆಕ್ಷನ್ ಜಾಸ್ತಿ ಬರುತ್ತೆ ನಮಗೂ. ಅವ್ರ ಆ ಮುಗ್ಧತೆ, ಅವ್ರು ಮಾತಾಡೋ ರೀತಿ, ಅವ್ರು ಬಂದು ಫಸ್ಟಿಗೆನೆ ರಕ್ಷಿತಾ ಶೆಟ್ಟಿಯನ್ನ ಓಡ್ಕೊಂಡ್ಬಂದು ತಪ್ಕೋತಾರೆ. ಆನಂತರ ನಿಂಗೆ ತಲೆ ಬಾಚ್ಲಿಕ್ಕೆ ಆಗೋದಿಲ್ವ ಅಂತ ಕೂರಿಸ್ಕೊಂಡು ತಲೆ ಬಾಚ್ತಾರಲ್ಲ, ಎಲ್ಲೋ ಒಂದ್ ಕಡೆ ನಂಗೆ ನನ್ನ ತಾಯಿ ನೆನಪಾದ್ರು. ಅಂದ್ರೆ ನಮ್ಮ ತಂಗಿ ಎಲ್ಲ ತಲೆ ಕೂದಲು ಬಿಟ್ಟಿರುವಾಗ ಅವ್ರು ಕರ್ಕೊಂಡ್ಬಂದು ತಲೆ ಬಾಚಿ ಎಣ್ಣೆ ಹಾಕಿ ತಲೆ ಬಾಚಿ ಕೂರಿಸ್ತಾರಲ್ಲ, ಸೊ ಆ ಒಂದು ಫೀಲ್ ಕೊಟ್ಟಿತ್ತು. ತುಂಬಾನೇ ಆಪ್ತ ಅನಿಸ್ತು ಆ ವಿಡಿಯೋನ ಒಂದ್ಸಲ ನೋಡ್ಕೊಂಡ್ ಬನ್ನಿ, ಆಮೇಲೆ ಮಾತಾಡೋಣ. ಎಲ್ಲರೂ ಪಾಸ್. ತಲೆಯೆಲ್ಲ ಕಟ್ಟುತ್ತಿಲ್ಲ, ಎಂತದ್ದು? ಯಾರಿಗೂ ಏನು ಹೇಳ್ಬೇಡ, ಜಗಳ ಮಾಡಬೇಡ, ಜಗಳ ಗಂಟಿ. ಸಾರಿ. ಮನೆಯಲ್ಲಿ ಒಲೆ ಇದೆ, ಮೀನು, ಕ್ಯಾಮೆರಾ ಎಲ್ಲವೂ ತಯಾರಿದೆ. ಶುರು ಮಾಡಿ ನಿಮ್ಮ ವ್ಲಾಗಿಂಗ್. ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿ ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಯಶ್ ವೀಕ್ಷಕರೇ, ನೋಡಿದಿರಲ್ಲ ಯಾವ ರೀತಿ ಇದೆ ವಿಡಿಯೋ ಅಂತ. ಅಮ್ಮ ಅಂತ ಹೇಳ್ಬಿಟ್ಟು ಅವ್ರು ಹೋಗೋದು, ಇಲ್ಲ ಅವ್ರು ಬರೋದಾಗಿರ್ಲಿ. ಸೊ ಮನೆ ಮಂದಿಗೆಲ್ಲ ಅವರು ಮೀನ್ ತಂದಿದ್ದಾರೆ. ಮಂಗಳೂರಿನ ಜನತೆ ಅಂದ್ರೆ ಮತ್ತೆ ಕೇಳೋದೇನಿಲ್ಲ. ನಮಗೆ ಮಟನು, ಚಿಕನು ಇಂಥದ್ದೆಲ್ಲ ಸೈಡಲ್ಲಿ ಇದ್ರೂ ಪರವಾಗಿಲ್ಲ, ಮೀನಂತೂ ಮೈನ್ ಡಿಶ್ ಆಯ್ತಾ. ಯಾರಿಗಾದ್ರೂ ಅಷ್ಟೇ, ಮಂಗಳೂರು ಕಡೆಯವರಿಗೆ, ಈಗ ಕೋಸ್ಟಲ್ ಕಡೆಯವರಿಗೆ ನೀವು ಮೀನ ಇನ್ನೊಂದು ಅಂತ ಆಪ್ಷನ್ ಕೊಟ್ಟರೆ ಅವರು ಪಕ್ಕನೆ ತಗೊಳ್ಳೋದು ಮೀನು. ಸೊ ಅದೇ ರೀತಿ ಮೀನನ್ನ ತಗೊಂಡ್ಬಂದಿದ್ದಾರೆ. ಎಲ್ರಿಗೂ ಮೀನ್ ಫ್ರೈ ಸಿಗುತ್ತೆ ಅನ್ಸುತ್ತೆ. ಅದು ರಕ್ಷಿತನ ಕೈ, ರಕ್ಷಿತಾ ಮತ್ತು ರಕ್ಷಿತಾ ತಾಯಿ ಬಡಿಸ್ತಾ ಇದ್ದಾರೆ. ಸೊ ಅದೇ ರೀತಿ ಮುಂದುವರಿಲಿ, ತರ ನೋಡ್ಲಿಕ್ಕೂ ಚೆನ್ನಾಗಿದೆ. ರಕ್ಷಿತಾ ತಾಯಿ ಬಂದಾಗ ಧ್ರುವಂತ್ ಅವ್ರು ಬಂದು ನಮಸ್ಕಾರ ಮಾಡಿ ಅವ್ರ ಕಾಲಿಗೆ ಬೀಳೋದು, ಅಮ್ಮ ಕ್ಷಮಿಸಿ ಅಂತ ಕೇಳೋದು, ಒಂಥರ ಖುಷಿ ಆಯ್ತದು. ಏನೇ ಇರ್ಲಿ, ಧ್ರುವಂತ್ ಏನೋ ಮಾತಾಡ್ಲಿ, ಏನೇ ಇರ್ಲಿ, ಅವ್ರ ಮನೆಯಿಂದ ಇವಾಗ ತಾಯಿ ಬರ್ತಾ ಇದ್ದಾರೆ, ಇಲ್ಲ ಯಾರೋ ದೊಡ್ಡವ್ರು ಬರ್ತಾ ಇದ್ದಾರೆ ಅಂತ ಹೇಳುವಾಗ ಅವ್ರ ಹತ್ರ ಹೋಗಿ ಒಂದು ಚೂರು ಕ್ಷಮೆ ಕೇಳೋದಂದ್ರೆ, ಅವ್ರಿಗೂ ಗೊತ್ತು ಅವ್ರ ಮಗಳಿಗೆ ಏನೋ ನಾನು ನೋವು ಮಾಡಿದ್ದೀನಿ, ಇಲ್ಲೇನೋ ಆಟದ ಬರದಲ್ಲಿ ಆಗಿದೆ, ಇಲ್ಲ ಮನೆಯಲ್ಲಿ ಇನ್ನೇನೋ ಮಾಡ್ತಾ ಇದ್ದೀನಿ ಅನ್ನೋದು ಧ್ರುವಂತಿಗೆ ಗೊತ್ತಿತ್ತು. ಸೊ ಅವರು ಓಕೆ, ನನ್ನನ್ನು ಅವ್ರು ಹೇಟ್ ಮಾಡ್ತಾ ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡೋದು ಬೇಡ ಅನ್ನೋ ವಿಚಾರದಲ್ಲೂ ಕೂಡ ಧ್ರುವಂತ್ ಸೈಡಲ್ಲಿ ಇರ್ಬೋದಿತ್ತು. ಧ್ರುವಂತ್ ಆ ರೀತಿನೂ ಮಾಡಿಲ್ಲ. ಈ ವಿಚಾರದಲ್ಲಿ ಧ್ರುವಂತ್ ವ್ಯಕ್ತಿತ್ವನೇ ಇಷ್ಟ ಆಯ್ತು ನನಗೆ. ಅಂದ್ರೆ ಅಲ್ಲಿ ಇವಾಗ ನೋಡಿ, ಧ್ರುವಂತ್ ಅವ್ರು ಬಂದು ಅಮ್ಮ ಕ್ಷಮಿಸಿ ಅಂತ ಹೇಳಿ ಕ್ಷಮೆ ಕೇಳುವಾಗ ರಕ್ಷಿತಾ ಶೆಟ್ಟಿ ಅವರ ತಾಯಿನ ಒಂಚೂರಿಗೆ ತಕ್ಕೋತಾರೆ ಧ್ರುವಂತನ್ನ. ಸೊ ಆ ಒಂದು ಗುಣ ತುಂಬಾನೇ ಇಷ್ಟ ಆಗುತ್ತೆ. ಅಂದ್ರೆ ಇವಾಗ ನಮ್ಮ ಮಗಳಿಗೇನೆ ಯಾರೋ ಒಬ್ರು ತುಂಬಾ ನೋವು ಕೊಟ್ಟಿದ್ದಾರೆ, ಹಿಂದೆಯಿಂದ ಮಾತಾಡಿದ್ದಾರೆ, ಎಲ್ಲವನ್ನೂ ನೋಡ್ತಾ ಇರ್ತಾರಲ್ಲ. ಇವಾಗ ಗಿಲ್ಲಿಗೆ ರಾಶಿಕಾ ಶೆಟ್ಟಿ ಅವರ ತಾಯಿ ಹೇಳ್ತಾರೆ ತಮಾಷೆಯಾಗಿ, ನಮ್ಮೆಲ್ಲರ ಮಕ್ಕಳಿಗೆ ನೋವು ಕೊಟ್ಟಿರುವ ನಿನ್ನನ್ನಂತೂ ಹೇಳಲ್ಲ ಯಾರು ಇಷ್ಟ ಅಂತ. ಸೊ ಆ ರೀತಿ ಅಂದ್ರೆ ನೋಡ್ತಾ ಇರ್ತಾರೆ, ಯಾರ್ಯಾರ ಮಕ್ಳಿಗೆ ಯಾರ್ಯಾರು ಕಷ್ಟ ಕೊಡ್ತಾರೆ, ಇಲ್ಲ ಎಲ್ರಿಗೂ ಅವ್ರವ್ರ ಮಕ್ಳು ಅಂದ್ರೆ ಇಷ್ಟನೇ ಅಲ್ವಾ. ಸೊ ಅಂತದ್ರಲ್ಲಿ ಧ್ರುವಂತ್ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಗೆಲ್ಲ ಹೋಗಿದ್ದಾರೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ. ಬಟ್ ಅದನ್ನ ಯಾವ್ದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಮುಖ ಬಂದಾಗ ಅದನ್ನ ತೋರಿಸ್ಕೊಳ್ಳದೆ, ಏನು ಮಾಡದೆ ಒಂಚೂರು ಆತತೆ ತೋರಿಸೋದಿದೆಯಲ್ಲ, ಅದೊಂಚೂರು ಆ ಮಣ್ಣಿನ ಗುಣ ಅಂತಾನೆ ಹೇಳ್ಬೋದು ಅಷ್ಟೇ. ಇನ್ನು ಯಾವ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿಗೆ ಬುದ್ಧಿಮತ್ತೆ ಹೇಳ್ತಾರೆ ನೋಡ್ಬೇಕು. ಬಹುಶಃ ನನ್ಗೆ ಗೊತ್ತಿರೋ ಪ್ರಕಾರ ರಕ್ಷಿತಾ ಶೆಟ್ಟಿಗೆ ಅವ್ರ ಚೂರು, ನೀನ್ ಜಗಳ ಆಡ್ಬೇಡ, ಅದು ಪ್ರೊಮೋದಲ್ಲಿ ಬಂದಿದೆಯಲ್ಲ, ನೀನ್ ಜಗಳ ಆಡ್ಬೇಡ, ಎಲ್ಲರ ಜೊತೆ ಚೆನ್ನಾಗಿರು, ಒಂಚೂರು ಬುದ್ಧಿಮಾತಿ ಹೇಳ್ತಾರೆ. ಇವಾಗ ಮಕ್ಳು ಏನಾದ್ರು ತಪ್ಪು ಮಾಡಿದ್ರೆ, ಇವಾಗಿನ ಜನರೇಷನ್ ಹೆಂಗೋ ಗೊತ್ತಿಲ್ಲ, ನಮ್ಮ ಜನರೇಷನ್ ಅಲ್ಲೆಲ್ಲ ನಮ್ಮ ಮಕ್ಳು ತಪ್ಪು ಮಾಡಿದ್ರೆ, ಇಲ್ಲ ಇನ್ನೊಬ್ರು ಏನಾದ್ರು ನೋವು ಕೊಟ್ರು ಅವ್ರು ಸ್ಟಾರ್ಟಿಂಗ್ ಬುದ್ಧಿ ಹೇಳೋದು ಮಕ್ಳಿಗೇನೆ. ಸೊ ನಮ್ಮ ಮಕ್ಳು ಚೆನ್ನಾಗಿರ್ಲಿ, ನಮ್ಮ ಮಕ್ಳು ಸರಿಯಾಗ್ಲಿ, ಆನಂತರ ಇನ್ನೊಬ್ರು ಮಕ್ಳಿಗೆ ಬುದ್ಧಿ ಹೇಳೋಣ, ಇಲ್ಲ ಇನ್ನೊಬ್ರು ಮಕ್ಳಿಗೆ ನಾವ್ಯಾಕೆ ಬುದ್ಧಿ ಹೇಳೋದು, ನಮ್ಮ ಮಕ್ಳು ಸರಿ ಇಲ್ಲಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಮೆಂಟಾಲಿಟಿ ಇರುತ್ತೆ. ಸೊ ಅದೊಂಥರ ಮುಗ್ಧತೆ ಅಂತ ಹೇಳ್ಬೋದು. ಆ ಮುಗ್ಧತೆ ನನಗೆ ರಕ್ಷಿತಾ ಶೆಟ್ಟಿಯ ತಾಯಿಯಲ್ಲಿ ಕಂಡಿತ್ತು. ಇನ್ನು ನನಗೆ ನಿನ್ನೆ ಮನೆಗೆ ಬಂದಿರುವಂತಹ ಫ್ಯಾಮಿಲಿಯಲ್ಲಿ ತುಂಬಾನೇ ಖುಷಿಯಾಗಿರೋದು ಸೂರಜ್ ಅವರ ಫ್ಯಾಮಿಲಿ ಬಂದಾಗ. ಒಂಥರ ಹೇಗೆ ಹೇಳೋದು, ಅವ್ರ ತಾಯಿ, ಇಲ್ಲ ಅವ್ರ ಅಕ್ಕ, ಇಲ್ಲ ಸೂರಜು, ಒಂಥರ ಟಚ್ ಆಯ್ತು ನಮ್ಗೆ. ಅವ್ರು ಬೆಳೆದು ಬಂದಂತಹ ರೀತಿ ಇವಾಗ ನಮ್ಗೆ ನೋಡೋ ರೀತಿಯಲ್ಲ. ಜನ ಪ್ರೊಫೈಲ್ ಅನ್ನ ನಾವೇನು ಇವಾಗ ಬಿಗ್ ಬಾಸ್ ಮನೇಲಿ ನೋಡಿರ್ತೀವಿ. ಸೊ ನಮ್ಗೆ ಹೇಗೆ ಅನಿಸುತ್ತೆ, ಓಕೆ ಹೈ ಪ್ರೊಫೈಲ್ ಇಂದ ಬಂದವರು, ಅವ್ರು ಕಷ್ಟನೇ ಪಟ್ಟಿರ್ಲಿಕ್ಕಿಲ್ಲ, ತುಂಬಾ ಆ ರೇಂಜಲ್ಲೆಲ್ಲ ಮನಸ್ಸಲ್ಲಿ ಇರುತ್ತೆ. ಬಟ್ ಅವರು ಈ ಕಲಿಯೋ ವಯಸ್ಸಲ್ಲಿ, ಇಲ್ಲ ಅವರ ಏನು ಬಾಲ್ಯದಲ್ಲಿ ಅವ್ರು ಬಂದಂತಹ ಕಷ್ಟಗಳನ್ನ ಅವರಲ್ಲಿ ಹೇಳ್ತಾರೆ. ಒಂದು ರೀತಿಯಲ್ಲಿ ಕನೆಕ್ಟ್ ಆಗಿದ್ದು ಎಲ್ಲಿ ಅಂತ ಹೇಳಿದ್ರೆ, ನಾನು ಕೆಲವೊಂದು ಕಡೆಗೆಲ್ಲ ಅನ್ಕೋತಾ ಇದ್ದೆ, ಸೂರಜ್ ಯಾಕೆ ರಕ್ಷಿತಾ ಶೆಟ್ಟಿ ಜೊತೆ ಒಂಚೂರು ಜಾಸ್ತಿ ಕ್ಲೋಸ್ ಆಗ್ತಾರೆ ಅಂತ. ಸೊ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿಗೆ ಸ್ವಲ್ಪ ಹೈಪ್ ಸಿಗುತ್ತೆ, ಇಲ್ಲ ರಕ್ಷಿತಾ ಶೆಟ್ಟಿಯ ಪರವಾಗಿ ಒಂಚೂರು
ಕ್ಲಾಪ್ಸ್ ಬರುತ್ತೆ ಅನ್ನೋ ರೀತಿಗೆ ಸೂರಜ್ ಏನಾದ್ರು ಮಾಡ್ತಾ ಇದ್ದಾರಾ ಅನ್ನೋ ಡೌಟ್ ಇತ್ತು ನನಗೆ. ಆ ರೀತಿಯ ಒಂದು ಲೆಕ್ಕಾಚಾರ ಹಾಕ್ಬಿಟ್ಟು ಏನಾದ್ರು ರಕ್ಷಿತಾ ಶೆಟ್ಟಿಯ ಜೊತೆ ಸ್ವಲ್ಪ ಜಾಸ್ತಿ ಕ್ಲೋಸ್ ಆಗಿರ್ತಾರೆ ಅಂದ್ರೆ ಅಣ್ಣ ತಂಗಿಯ ಬಾಂಡಿಂಗ್ ಇವಾಗ ಏನು ರಕ್ಷಿತಾ ಶೆಟ್ಟಿ ಮತ್ತು ಇವರು ಸೂರಜ್ ಇದ್ದಾರೆ, ಸೊ ಅದೊಂಚೂರು ಅಣ್ಣ ತಂಗಿ ಬಾಂಡಿಂಗ್ ಅನ್ನೋದಿದೆ. ಎಷ್ಟೋ ಸಲಗಳಲ್ಲಿ ರಕ್ಷಿತಾ ಶೆಟ್ಟಿಯ ಪರವಾಗಿ ಸೂರಜ್ ಮಾತಾಡಿರೋದು ನಾನು ನೋಡಿದ್ದೀನಿ. ಕೆಲವೊಂದು ವಿಚಾರಗಳಲ್ಲಿ ಇವಾಗ ರಾಶಿಕಾನ ಏನಾದ್ರು ರಕ್ಷಿತಾ ಶೆಟ್ಟಿ ವಿಚಾರವಾಗಿ ಜಗಳಾಡುವಾಗಲೂ ಕೂಡ ಅಲ್ಲಿ ಸೂರಜ್ ಮಿಡ್ಲಲ್ಲಿ ನಿಂತ್ಕೊಂಡು ರಕ್ಷಿತನ್ ಪರವಾಗಿಲ್ಲ, ಅವಳು ಆ ತರ ಹೇಳಿದಲ್ಲ ಈ ತರ ಅನ್ನೋ ರೀತಿಯಲ್ಲೆಲ್ಲ ಮಾತುಕತೆ ನಡೆಯುತ್ತೆ. ಇವಾಗ ನೆನ್ನೆ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ರಕ್ಷಿತಾ ಶೆಟ್ಟಿ ಕೇಳ್ತಾರೆ ಸೂರಜ್ ಹತ್ರ, ನಿಮ್ಗೆ ಇದೆಲ್ಲ ಇರಿಟೇಷನ್ ಆಗಲ್ವಾ? ಸೊ ಇರಿಟೇಷನ್ ಆದ್ರೆ ಬಿಟ್ಬಿಡಿ ಅಂದ್ರೆ ನಾರ್ಮಲ್ ಆಗಿ ಇವಾಗ ಗೊತ್ತಲ್ಲ ನಾವೆಲ್ಲ ಫ್ರೀ ಆಗಿರೋರಿಗೆಲ್ಲ ಯಾರೋ ಒಬ್ರು ಟಾಕ್ಸಿಕ್ ಆಗಿರ್ತಾರೆ, ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಯಾವಾಗ ನೋಡಿದ್ರೆ ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಬ್ರಿಗೆ ಅನ್ಸುತ್ತೆ ನಿಮ್ಗೆ ಇದೆಲ್ಲ ಕಿರಿಕಿರಿ ಆಗಲ್ಲ ಮರೆ, ನೀನ್ ಹೆಂಗಿದಾನಲ್ಲ ತಡ್ಕೋತೀಯ ಅಂತ. ಆ ರಿಲೇಶನ್ಶಿಪ್ ಅಲ್ಲಿ ಇರೋರಿಗೆ ಅದು ಗೊತ್ತಾಗಲ್ಲ, ಬಟ್ ಥರ್ಡ್ ಪರ್ಸನ್ ಗೊತ್ತಾಗುತ್ತೆ. ಆ ಒಂದು ಒಪಿನಿಯನ್ ಅನ್ನ ರಕ್ಷಿತಾ ಶೆಟ್ಟಿ ಕೇಳುವಾಗ ಅದು ರಾಶಿಕಾ ಶೆಟ್ಟಿಗೆ ಕೇಳಿಸಿದ್ಯಾ ಇಲ್ಲ ಸೂರಜ್ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಚೂರು ಕೋಪ ಮಾಡ್ಕೊಂಡು ಬರುವಾಗ ಅಲ್ಲಿ ಕೂಡ ಸೂರಜ್ ರಕ್ಷಿತಾ ಶೆಟ್ಟಿ ಪರವಾಗಿ ಸ್ಟ್ಯಾಂಡ್ ತಗೋತಾ ಇದ್ದ. ಸೊ ನನ್ಗೆ ಎಲ್ಲೋ ಒಂದ್ ಕಡೆ ಹೆಂಗ ಅನಿಸ್ತಾ ಇತ್ತು ಅಂದ್ರೆ ನಾವು ಲೆಕ್ಕಾಚಾರ ಇರ್ಬೇಕು ಅಂದ್ರೆ ಸೂರಜ್ ಅಷ್ಟೇನು ಓಪನ್ ಆಗ್ತಾ ಇರ್ಲಿಲ್ಲ. ಬಟ್ ಸೂರಜ್ ನಿನ್ನೆ ಏನ್ ಅವರ ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಹೇಳಿದ್ರು, ಅವ್ರ ತಾಯಿ, ಅವ್ರ ಅಕ್ಕ, ಇಲ್ಲ ಅವ್ರು ಬೆಳೆದು ಬಂದಂತಹ ರೀತಿ, ಅವ್ರ ಪಟ್ಟಿರುವಂತಹ ಕಷ್ಟವನ್ನೆಲ್ಲ ಎಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು, ಅವಾಗ ನಂಗೆ ಕನೆಕ್ಟ್ ಆಯ್ತು. ಓಕೆ ಫೈನ್, ಸೂರಜ್ ಇರೋದು ಆ ರೀತಿ ಅಂದ್ರೆ ಲೋ ಲೆವೆಲ್ ಇಂದ ಬಂದವರು, ಅವ್ರಿಗೆ ಕಷ್ಟ ಎಲ್ಲಾನು ಗೊತ್ತು, ಅವ್ರಿಗೆ ಬಡವರು ಇಲ್ಲ ಒಂದು ನಮ್ ತರ ಮಿಡ್ಲ್ ಕ್ಲಾಸ್ ಅಂದ್ರೆ ಅವ್ರಿಗೆ ಆ ಕಷ್ಟ ಎಲ್ಲ ಗೊತ್ತು. ಬಟ್ ಯಾವಾಗ ಬಿಗ್ ಬಾಸ್ ಮನೆಗೆ ಒಂದು ರಾಯಲ್ ಎಂಟ್ರಿ ಕೊಟ್ರು, ಆ ರಾಯಲ್ ಎಂಟ್ರಿಯಲ್ಲಿ ಅವ್ರು ಯಾವಾಗ ರಾಶಿಕಾ ಶೆಟ್ಟಿ ಅನ್ನೋ ಒಂದು ಕ್ಯಾರೆಕ್ಟರ್ ಜೊತೆ ಸ್ವಲ್ಪ ಜಾಸ್ತಿ ಕನೆಕ್ಷನ್ ಬಿಲ್ಡ್ ಆಯ್ತು, ಸೊ ಅವಾಗ ಸೂರಜ್ಗೆ ಸೂರಜ್ ಆಗಿರ್ಲಿಕ್ಕೆ ಸಾಧ್ಯ ಆಗಿಲ್ಲ ಮನೆಯಲ್ಲಿ ಅಂತ. ಈಗ ಸೂರಜ್ ಅವ್ರ ಅಕ್ಕನೇ ಹೇಳ್ತಾರೆ, ಇಲ್ಲ ಸೂರಜ್ ಕ್ಯಾರೆಕ್ಟರ್ ಗಿಲ್ಲಿ ತರಾನೇ ಕಾಲ್ ಇಳ್ಕೊಂಡು ಜಗಳ ಮಾಡ್ಕೊಂಡು ಈ ತರ ಇರೋನು, ಬಟ್ ಇಲ್ಲಿ ಯಾಕೆ ಈ ರೀತಿ ಇದ್ದಾನೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅಂತ. ಆಯ್ತಾ, ಈಗ ಒಬ್ಬ ತಮ್ಮನ ವಿಚಾರ ಅಕ್ಕನಿಗಿಂತ ಜಾಸ್ತಿ ಗೊತ್ತಿರ್ಲಿಕ್ಕಿಲ್ಲ ಯಾರಿಗೂ ಕೂಡ, ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಗೊತ್ತಿರುತ್ತಲ್ಲ ಟಾಮ್ ಅಂಡ್ ಜೆರಿ ತರ ಇರ್ತಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಆ ರೀತಿ ಇದ್ದಾನೆ ಅಂತ ಅವರೇ ಪ್ರಶ್ನೆ ಕೇಳುವಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ರಾಶಿಕಾ ಶೆಟ್ಟಿ ಒಂದ್ ಚೂರು ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಒಂಚೂರು ಹೈ ಪ್ರೊಫೈಲ್ ಅನ್ನೋ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಬಂದವರು. ಸೊ ಅವರ ಜೊತೆಗೆ ಇವರು ಕನೆಕ್ಟ್ ಆಗಿದಾಗ ಎಲ್ಲೋ ಒಂದ್ ಕಡೆ ನಾನು ಈ ರೀತಿ ಇದ್ರೆ ರಾಶಿಕಾಗೆ ಇಷ್ಟ ಆಗಲ್ಲ. ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಮಸಿ ಬಲಿಯೋ ಒಂದು ಟಾಸ್ಕ್ ಇತ್ತು. ಆ ಮಸಿ ಬಲಿಯೋ ಟಾಸ್ಕ್ ಅಲ್ಲಿ ಸೂರಜ್ ನಮ್ಗೆಲ್ರಿಗೂ ಇಷ್ಟ ಆಗಿತ್ತು. ಯಾಕೆಂತ ಹೇಳಿದ್ರೆ ರಿಷಿಕಾಗೆ ಸೂರಜ್ ಮಸಿ ಬಳಿದು ಕೊಟ್ಟಿರುವಂತಹ ಟಕ್ಕರ್ ಅಂದ್ರೆ ಗಿಲ್ಲಿ ನಟನ ರೀತಿಯಲ್ಲೇ ಟಕ್ಕರ್ ಕೊಟ್ಟಿದ್ರು. ಸೊ ಅವಾಗ ರಾಶಿಕಾ ಶೆಟ್ಟಿ ಎಲ್ಲೋ ಏನ್ ಇವ್ನ್ ಯಾಕೆ ಈ ರೀತಿ ಆಡ್ತಾ ಇದ್ದಾನೆ, ಇಲ್ಲ ಅಶ್ವಿನಿ ಮೇಡಮ್ ಅವರು ಇವ್ನ್ ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಒಂದು ಒಪಿನಿಯನ್ ಅನ್ನ ಕೊಟ್ಟಿದ್ರು. ಸೊ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಸೂರಜ್ ಗಿಲ್ಲಿ ಇಬ್ರದ್ದು ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳಿದ್ರೆ ಕಾಲ ಎಳ್ಕೊಂಡು ಮಜಾ ಮಾಡ್ಕೊಂಡಿರೋದು. ಬಟ್ ಗಿಲ್ಲಿ ಎದುರುಗಡೆ ಇದ್ದವ್ರು ಏನೇ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಡೋಂಟ್ ಕೇರ್. ಬಟ್ ಸೂರಜ್ ಗಂಗಲ್ಲ, ಆಯ್ತಾ. ಸೂರಜ್ ಒಂಚೂರು ಹೆಂಗಂತ ಹೇಳಿದ್ರೆ ಒಂಚೂರು ಪ್ರೊಫೈಲ್ ಮೇಂಟೈನ್ ಮಾಡ್ಕೊಂಡು ಆ ಕಡೆ ಇರೋರು ಏನಾದ್ರು ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಬೇಜಾರಾಗ್ಬೋದು, ಇಲ್ಲ ಇವ್ರಿಗೆ ಬೇಜಾರಾಗ್ಬೋದು, ಅವ್ರೇನಾದ್ರೂ ನನ್ನ ಬಗ್ಗೆ ಅನ್ಕೋಬಹುದು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡಿರೋರು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ಅವರು ರಿಯಲ್ ಕ್ಯಾರೆಕ್ಟರ್ ಏನಿದೆ ಆ ರಿಯಲ್ ಕ್ಯಾರೆಕ್ಟರ್ ಅನ್ನ ಹೈಡ್ ಮಾಡಿ ಅವರಲ್ಲದ ಒಂದು ಕ್ಯಾರೆಕ್ಟರ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಸೊ ಆ ಕ್ಯಾರೆಕ್ಟರೇ ನಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಅಂದ್ರೆ ಒಂಚೂರು ಬೋರಿಂಗ್ ಅಂತ ಅನ್ಸೋದು. ಬಹುಶಃ ಇನ್ನೇನಾದ್ರೂ ಇವಾಗ ಲೈವ್ ಅಲ್ಲಿ ನೋಡುವಾಗ ಒಂಚೂರು ಸೂರಜ್ ಓಪನ್ ಅಪ್ ಆಗಿದ್ದಾರೆ, ಸ್ವಲ್ಪ ಜಾಸ್ತಿ ತಮಾಷೆ ಮಾಡ್ಕೊಂಡು ತರಲೆ ಮಾಡ್ಕೊಂಡಿದ್ದಾರೆ. ಸೊ ಅದೇ ರೀತಿ ಇದ್ರೆ ಮುಂದೆನೋ ಇಷ್ಟ ಆಗ್ಬೋದೇನೋ, ಇನ್ನೇನ್ ಜಾಸ್ತಿ ಸಮಯ ಇಲ್ಲ. ಬಂದ ಟೈಮಿಂದ ಅವರೆಲ್ಲಾದ್ರೂ ಬಂದಾಗ ಆ ರಾಶಿಕಾ ಜೊತೆ ಲಾಕ್ ಆಗಿರ್ತಿರ್ಲಿಲ್ಲ ಅಂದ್ರೆ ನಮ್ಗೊಂಚೂರು ಇನ್ನೊಂದು ವರ್ಸನ್ ಆಫ್ ಗಿಲ್ಲಿ ಇಲ್ಲ ಸೆಕೆಂಡ್ ವರ್ಸನ್ ಆಫ್ ಗಿಲ್ಲಿಯನ್ನ ನೋಡ್ಲಿಕ್ಕೆ ಅವಕಾಶ ಸಿಗ್ತಾ ಇತ್ತೇನೋ. ಬಹುಶಃ ಏನ್ ಮಾಡೋದಿಲ್ಲಿ, ಅವರ ಎಂಟ್ರಿನೇ ಅದೇ ರೀತಿ ಕೊಟ್ರು. ಸೊ ಅದು ಅವರ ಆಟಕ್ಕೇನೆ ಮುಳುವಾಗುತ್ತೆ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ. ನನ್ಗೆ ತುಂಬಾನೇ ಇಷ್ಟ ಆಯ್ತು ಸೂರಜ್ ಅವರ ಫ್ಯಾಮಿಲಿ ಬಂದಿರೋದು, ಅವ್ರ ತಾಯಿ ಆಗ್ಲಿ ನಗಾಡ್ತಾ ಮಾತಾಡೋದು, ಒಂಚೂರು ಏನಿಲ್ಲದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಆ ರೀತಿ ಏನಿಲ್ಲ, ಏನ್ ಮಾತಾಡ್ತಾ ಇದ್ರು ನಗಾಡ್ತಾನೆ ಮಾತಾಡ್ತಾ ಇದ್ರು, ಫನ್ ಮಾಡ್ತಾ ಇದ್ರು. ಇವಾಗ ಸೂರಜ್ ವ್ಯಾನ್ ಕೆಳಗಡೆ ಹೋಗಿರೋ ವಿಚಾರ ಹೇಳುವಾಗ್ಲೂ ಅಷ್ಟೇ. ಇನ್ನು ಸೂರಜ್ ಅವ್ರ ಅಕ್ಕಾದ್ರು ಅಷ್ಟೇ, ಬಂದ ತಕ್ಷಣನೇ ಗಿಲ್ಲಿ ಹತ್ರ ನನಗೆ ನೀನೇ ಇಷ್ಟಪ್ಪ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸೊ ರಾಶಿಕಾ ಶೆಟ್ಟಿಯ ತಮ್ಮ ಅವನೊಂದು ವಿಚಾರವನ್ನು ಹೇಳ್ತಾನೆ, ಏನಂತ ಹೇಳಿದ್ರೆ ನನಗೆ ಮೊದಲು ಅಕ್ಕ ಅಂದ್ರೆ ಅಷ್ಟಕ್ಕಷ್ಟೇ, ಒಂದು ಲೆವೆಲ್ಗೆ ಬಂದ ನಂತರ ನನಗೆ ಅಕ್ಕ ಅಂದ್ರೆ ಏನು ಅಂತ ಅರ್ಥ ಆಯ್ತು, ಇಲ್ಲ ಅಕ್ಕನ ವ್ಯಾಲ್ಯೂ ಏನು ಅಂತ ಅರ್ಥ ಆಯ್ತು ಅಂತ. ಇದು ರಾಶಿಕನ ತಮ್ಮ ಅಂತಲ್ಲ, ಬಹುತೇಕ ಎಲ್ಲಾ ತಮ್ಮಂದಿರ ವಿಚಾರನೂ ಇಷ್ಟೇ. ಒಂದು ಏಜ್ ವರೆಗೂ ನಮ್ಗೆ ಅಕ್ಕ ಅಂದ್ರೆ ಅಷ್ಟಕ್ಕಷ್ಟೇ ಇರುತ್ತೆ. ಇವಾಗ ನಂಗೆ ಇಬ್ರು ಅಕ್ಕಂದ್ರೆ ಒಬ್ರು ಅಕ್ಕ ತುಂಬಾನೇ ದೊಡ್ಡವರು, ಇನ್ನೊಂದು ಅಕ್ಕ ನನ್ಗೆ ಅಂತ ಒಂದು 3-4 ವರ್ಷ ದೊಡ್ಡವರು. ಸೊ ಅವ್ರು ಮದುವೆ ಆಗುವವರೆಗೂ ನಾವು ಜಗಳಾಡ್ಕೊಂಡು ಮಾತು ಬಿಡ್ಕೊಂಡು ಏನೇನೋ ಆಡ್ತಾ ಇದ್ವಿ. ಸೊ ಯಾವಾಗ ಆ ಅಕ್ಕನ ಮದುವೆ ಆಯ್ತು ಅಲ್ಲಿಂದ ಕಂಟಿನ್ಯೂಸ್ ಆಗಿ ಅಕ್ಕನ ಮನೆಗೆ ನಾನು ಹೋಗ್ತಾ ಇದ್ದೆ. ಕಾಲೇಜ್ ಬಿಟ್ಟು ಸೀದಾ ಬೈಕ್ ಎತ್ಕೊಂಡು ಅಕ್ಕನ ಮನೆಗೆ ಹೋಗೋದು. ಇವಾಗ ಮಧ್ಯಾಹ್ನವರೆಗೂ ಕಾಲೇಜ್ ಇದೆ ಅಂತ ಹೇಳಿದ್ರೆ ಮಧ್ಯಾಹ್ನದ ಊಟಕ್ಕೆ ಅಕ್ಕನ ಮನೆಗೆ ಹೋಗಿ ತಲುಪ್ತಾ ಇದ್ದೆ. ಏನಕ್ಕೆ ಯಾಕೆ ನನಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಅಂದ್ರೆ ಅದೊಂಥರ ನಮ್ಗೆ ಬಿಡಿಸಲಾರದ ನಂಟು. ಒಳಗಡೆ ಇದ್ದಾಗ ಗೊತ್ತಾಗಲ್ಲ, ಮನೆಯಲ್ಲೇ ಇರ್ತೀವಿ, ಜಗಳಾಡ್ತೀವಿ, ಮಾತು ಬಿಡ್ತೀವಿ, ಕಿತ್ತಾಟ ಎಲ್ಲರೂ ನಡೆಯುತ್ತೆ. ಬಟ್ ಯಾವಾಗ ಅಕ್ಕ ಅನ್ನೋ ಆ ವ್ಯಕ್ತಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದ್ರೆ ತುಂಬಾ ಬಾಂಡಿಂಗ್ ಇರೋರು, ಅವಾಗ ಅವರ ವ್ಯಾಲ್ಯೂ ನಮ್ಗೆ ಅರ್ಥ ಆಗುತ್ತೆ. ಸೊ ಆ ಮಾತು ಇವಾಗ ಏನು ರಾಶಿಕಾ ಶೆಟ್ಟಿಯ ತಮ್ಮ ಹೇಳಿದ್ರು, ಒಂಚೂರು ನಂಗೆ ಪರ್ಸನಲ್ ಆಗಿ ತುಂಬಾನೇ ಫೀಲ್ ಆಯ್ತು. ಅಂದ್ರೆ ನಾವೆಲ್ಲ ಆ ಏಜ್ ಅನ್ನ ಕಳೆದುಕೊಂಡು ಬಂದವರು.
ಆ ಬಾಂಡಿಂಗ್ ಏನಿದೆ ಆ ಬಾಂಡಿಂಗ್ ಅನ್ನ ಅನುಭವಿಸ್ತಾ ಇರೋರು. ರಾಶಿಕಾ ಶೆಟ್ಟಿಯ ತಾಯಿನೂ ಹೇಳುತ್ತಾ ಇದ್ದಾರೆ ಯಾರಿಗೆ, ರಾಶಿಕಳಿಗೆ, ನೀನು ಈ ರೀತಿ ಆಡೋದಲ್ಲ, ಈ ರೀತಿ ಆಡ್ಬೇಕು. ಬಟ್ ರಾಶಿಕಾ ಶೆಟ್ಟಿ ಕೇಳುವಂತಹ ಪರಿಸ್ಥಿತಿ, ಕೇಳುವಂತಹ ಮನಸ್ಥಿತಿ ತೋರಿಸ್ತಾ ಇಲ್ಲ. ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಮ್ಮ ನಾನು ಆಡ್ತಾ ಇದ್ದೀನಿ ಅಂದ್ರೆ ಇವಾಗ ಹೊರಗಡೆಯಿಂದ ನೋಡ್ಕೊಂಡು ಬಂದಿರೋರು ಏನೋ ಒಂದು ಹೇಳುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಕೇಳ್ಬೇಕು. ಅದರಲ್ಲೂ ಕೂಡ ಹೇಳೋದು ಯಾರು? ನಮ್ಮ ತಾಯಿ, ನಮ್ಮ ತಮ್ಮ ಅಂತ ಹೇಳುವಾಗ ಓಕೆ, ಇವ್ರು ನಮ್ಮ ಎನಿಮಿಗಳಲ್ಲ, ಇವ್ರು ನಮ್ಮ ಸಪೋರ್ಟಿಗೆನೆ ಬಂದವರು. ಏನೋ ಒಂದು ಮಿಸ್ಟೇಕ್ ನಡೀತಾ ಇದೆ, ನಾವು ಅದನ್ನ ಸರಿಪಡಿಸುವ ಅಂತ ಹೇಳೋದು ಬಿಟ್ಟು, ಇಲ್ಲ ನಾನು ಸರಿ ಇದ್ದೀನಿ, ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಹೇಳಿದ್ರೆ ಏನು ಮಾಡಕ್ಕಾಗಲ್ಲ. ಮತ್ತೆ ಇದ್ರಲ್ಲಿ ನೆಗೆಟಿವ್ ಆಗಿ ಮಾತಾಡೋದು ಏನು ಇಲ್ಲ. ಇನ್ನು ಧನು ಅವರ ತಾಯಿನ ಹೆಂಡತಿನ ಅಂತ ಬಿಗ್ ಬಾಸ್ ಅವ್ರು ಯಾವತ್ತೂ ಕೂಡ ಈ ರೀತಿ ಮಾಡಬಾರ್ದು. ಭಾವನೆಗಳ ಜೊತೆ ಇಲ್ಲ ಸಂಬಂಧಗಳ ಜೊತೆ ಆಟ ಆಡಬಾರ್ದು. ಅವರಿಬ್ಬರನ್ನ ಒಳಗಡೆ ಕಲಿಸ್ತಾರೆ ಅನ್ನೋದು ಗೊತ್ತು, ಬಟ್ ಆಪ್ಷನ್ ಇವಾಗ ಹೇಳೋದು ತಾಯಿ ಮೇಲ ಹೆಂಡತಿ ಮೇಲ. ಮದುವೆ ಆಗದೆ ಇರುವ ಗಂಡಸರು ಹೇಳ್ಬೋದು ತಾಯಿ ಮೇಲೂ ಅಂತ, ಬಟ್ ಮದುವೆ ಆಗಿರೋ ಗಂಡಸರಿಗೆ ತಾಯಿ ಮತ್ತು ಹೆಂಡತಿ ಇಬ್ಬರನ್ನು ಕೂಡ ಒಂದೇ ತಟ್ಟೆಯಲ್ಲಿ ತೂಗಬೇಕಾದಂತ ಪರಿಸ್ಥಿತಿ ಇರುತ್ತೆ. ಒಂಚೂರು ತಾಯಿ ಮೇಲೇನೆ ಇರುತ್ತೆ, ಬಟ್ ಇವಾಗ ಹೆಂಡತಿ ಎದುರಲ್ಲಿ ಇಲ್ಲ ತಾಯಿ ಎದುರಲ್ಲಿ, ತಾಯಿ ಮೇಲೂ ಇಲ್ಲ ಹೆಂಡತಿ ಮೇಲೂ ಅಲ್ಲಿ ಬಿರುಕು ಬಂದೇ ಬರುತ್ತೆ. ಇವಾಗಲ್ಲ, ಮುಂದಿನ ಯಾವುದೋ ಒಂದು ಟೈಮಲ್ಲಿ ಓಕೆ, ನಾನು ಅವತ್ತು ಬಂದಿದ್ದೆ, ಇಷ್ಟು ಜನ ನೋಡ್ತಾ ಇದ್ರು, ನಿಮ್ಗೆ ತಾಯಿನೇ ಮೊದಲು ಅಂತ ಹೇಳ್ಬಿಟ್ಟು ನೀವು ತಾಯಿ ಹತ್ರ ಹೋದ್ರಿ. ಯಾಕೆ ಬೇಕು? ಸಂಬಂಧದಲ್ಲಿ ಇಲ್ಲ ಸಂಸಾರದಲ್ಲಿ ಏನಾದ್ರು ಉಳಿಯುಂಡ ಕೆಲಸ ಬಿಗ್ ಬಾಸ್ ಮಾಡೋದು ಬೇಡ. ಬಿಗ್ ಬಾಸ್ ಅವರು ಇಂತಹ ಸಾಹಸಕ್ಕೆಲ್ಲ ಕೈ ಹಾಕ್ಬಾರ್ದು. ಈಗ ಧನುಗೇನು ಪಾಪ ಅವರು ತಾಯಿಯನ್ನ ಆಯ್ಕೆ ಮಾಡ್ಕೊಂಡ್ರು, ಅಂದ್ರೆ ಅವ್ರಿಗೆ ಗೊತ್ತಿತ್ತು ಹೆಂಡತಿಯನ್ನ ಕಲಿಸ್ತಾರೆ ಅಂತ. ಸ್ಪಂದನ ಮತ್ತು ಕಾವ್ಯರ ಹತ್ರ ಹೇಳೋದನ್ನ ನಾವು ನೋಡಿದ್ದೇವೆ. ಸೊ ಅದರಿಂದಾಗಿ ಅವ್ರ ತಾಯಿಯನ್ನ ಆಯ್ಕೆ ಮಾಡಿಕೊಂಡ್ರು. ಅದು ನಾಡಿದ್ದು ಇವಾಗ ಹೋಗ್ಬಿಟ್ಟು ಎಪಿಸೋಡ್ ನೋಡ್ತಾರೆ, ಎಲ್ಲ ಒಂದ್ ಕಡೆ ಇದಾರಲ್ಲ ಪಿನ್ ಚಿಚ್ಚೋರ್ ಇರ್ತಾರಲ್ಲ, ನಾವು ಸರಿದ್ರು ಕೂಡ ನೋಡೆ ನಿನ್ ಗಂಡ ನಿನ್ ತಾಯಿನೇ ಸೆಲೆಕ್ಟ್ ಮಾಡವನೆ ಹಂಗೆ ಹಿಂಗೆ ಎಲ್ಲ ಒಂದ್ ಕಡೆದು ಸಂಸಾರಕ್ಕೆ ಎಫೆಕ್ಟ್ ಬೀಳೋ ತರ ಇರುತ್ತೆ. ಅಂತಹ ಕೆಲಸಗಳನ್ನ ಬಿಗ್ ಬಾಸ್ ಮಾಡಬಾರ್ದು. ಈಗ ಸದ್ಯಕ್ಕೆ ಲೈವ್ ಅಲ್ಲಿ ಪೌಸು ಪ್ಲೇ ಆಗ್ತಾ ಉಂಟು. ಇರೋ ಬರೋ ಲಿಪ್ಸ್ಟಿಕ್ ಫೌಂಡೇಶನ್ ಅದು ಇದೆಲ್ಲ ಹಚ್ಬಿಟ್ಟು ಆಟ ಆಡ್ತಾ ಇದ್ದಾರೆ. ಮೊನ್ನೆ ಯಾರೋ ರಕ್ಷಿತಾ ಶೆಟ್ಟಿ ಸ್ವಲ್ಪ ಚೆಲ್ಲಿರೋದಕ್ಕೆ ಜಿದ್ದು ಅದು ಇದು ಮಣ್ಣಂಗಟ್ಟಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆ ರೀತಿ ಎಲ್ಲೂ ನಡೆದಿರ್ಲಿಲ್ಲ, ಅದು ಕೂಡ ಟಾಸ್ಕು, ಇದು ಕೂಡ ಟಾಸ್ಕೆ. ಸೊ ಇವಾಗ ಲಿಪ್ಸ್ಟಿಕ್ ಅನ್ನ ತುಟಿಗೆ ಹಚ್ಚೋದ್ಬಿಟ್ಟು ಎಲ್ಲ ಕಡೆ ಮುಖಕ್ಕೆಲ್ಲ ಹಚ್ತಾ ಇದ್ದಾರೆ. ಇವಾಗ ನಿನ್ನೆ ಗಿಲ್ಲಿಯನ್ನ ಪ್ಲೇ ಮಾಡಿ ಉಳ್ದವರನ್ನ ಪೌಸ್ ಮಾಡಿದಾಗ ಏನಾಯ್ತು, ಅಶ್ವಿನಿ ಮೇಡಮ್ ಅವರು ಫಸ್ಟ್ ಮೆಣಸಿನಕಾಯಿ ತಿನ್ಸಿದ್ರು, ಅದು ಜಿದ್ದಿಂದೇನಲ್ಲ ತಮಾಷೆಯಿಂದ. ಆನಂತರ ಪಾಪ ಅವರೇ ತಗೊಂಡ್ಬಂದು ನೀರು ಕುಡಿಸ್ತಾರೆ. ಸೊ ಇವಾಗ ಕಾವ್ಯನಿಗೆ ಆಗ್ತಾ ಉಂಟು, ಧನುಷ್ ಮತ್ತು ಸೂರಜ್ ಅವ್ರು ಮಾಡ್ತಾ ಇದ್ದಾರೆ. ಇದ್ಯಾವುದು ಜಿದ್ದಲ್ಲ. ಇವಾಗ ನಿಮ್ಗೆ ಆ ರೀತಿ ನೀವು ಚಿತ್ರಣ ಮಾಡ್ಬೇಕಾದ್ರೆ ಓಕೆ ಪಾಪ ಅವರು ಕಾಸ್ಟ್ಲಿ ಲಿಪ್ಸ್ಟಿಕ್ ಅನ್ನು ತಗೊಂಡ್ಬಂದು ಮುಖಕ್ಕೆಲ್ಲ ಹಚ್ಬಿಟ್ರಪ್ಪ, ಅವ್ರ ಫೌಂಡೇಶನ್ ತಗೊಂಡ್ಬಿಟ್ಟು ಇಲ್ಲೆಲ್ಲ ಹಚ್ಚಿದ್ರು ಹಂಗೆ ಹಿಂಗೆ ಅಂತೆಲ್ಲ ನಿಮ್ಗೂ ವಿಡಿಯೋ ಮಾಡ್ಬೋದು. ಆ ರೀತಿ ವಿಡಿಯೋ ಮಾಡಿದ್ರೆ ನಿಮ್ಮಷ್ಟು ಕೆಟ್ಟವರು ಇಲ್ಲ, ನಿಮ್ಮಷ್ಟು ಪೆದ್ದರು ಯಾರಿಲ್ಲ ಅಂತ ಹೇಳ್ಬೋದು. ಇದೇ ವಿಚಾರವನ್ನಾಗಿ ಮೊನ್ನೆ ರಕ್ಷಿತಾ ಶೆಟ್ಟಿಯು ಮಾಡಿರೋದು. ಅವ್ರು ಜಸ್ಟ್ ಚೆಲ್ಲಿರೋದಷ್ಟೇ, ವೇಸ್ಟ್ ಏನು ಮಾಡಿರಲಿಲ್ಲ. ಅದೇ ಮೇಕಪ್ ಅದೇ ಇದನ್ನ ತಗೊಂಡ್ಬಂದು ಯೂಸ್ ಮಾಡ್ತಾ ಇದ್ರು. ಸೊ ನಾನು ಹೇಳೋದಷ್ಟೇ, ನೋಡೋ ದೃಷ್ಟಿ ಹೇಗಿರುತ್ತೆ ಅದ್ರ ಮೇಲೆ ಅಷ್ಟೇ ಡಿಪೆಂಡ್ ಆಗುತ್ತೆ. ಈ ವಾರ ಪೂರ್ತಿ ಇಲ್ಲಿ ನೆಗೆಟಿವ್ ಆಗಿ ಮಾತಾಡ್ಲಿಕ್ಕೆ ಯಾವ್ದು ಸಿಗಲ್ಲ. ಇನ್ನು ಫ್ಯಾಮಿಲಿ ಅವರು ಬಂದು ಏನಾದ್ರು ಮಾತಾಡ್ತಾರ ಇಲ್ಲ ತಮಾಷೆಗೆ ಏನಾದ್ರು ಹೇಳಿದ್ರೆ ಅದನ್ನ ನಾವು ದೊಡ್ಡ ವಿಚಾರವಾಗಿ ಮಾಡೋದು ಇಲ್ಲ. ಲೈಕ್ ಇವಾಗ ನಿನ್ನೆ ಇವರು ರಾಶಿಕಾ ತಾಯಿ ಗಿಲ್ಲಿಯನ್ನ ಇಷ್ಟ ಇಲ್ಲ ಅನ್ನೋದು, ಇಲ್ಲ ರಾಶಿಕಾ ತಮ್ಮ ಗಿಲ್ಲಿಯನ್ನ ಇಷ್ಟ ಇಲ್ಲ ಅನ್ನೋದು. ಅವರೆಲ್ಲ ಹೆಂಗೆ ಅಂದ್ರೆ ಮನೆಗೆ ಬಂದಿರೋರು ಯಾರೋ 4 ಜನ ಕೂತ್ಕೊಂಡು ತಮಾಷೆ ಕೇಳುವಾಗ ಯಾವ್ದೋ ಒಬ್ಬರದ್ದು ತಮಾಷೆಯಾಗಿ ಹೆಸರನ್ನ ಹೇಳ್ತಾರೆ, ಅದನ್ನ ಇಟ್ಕೊಂಡು ನಾವು ಟ್ರೋಲ್ ಮಾಡೋದು ಅದೆಲ್ಲ ಮಾಡಿದ್ರೆ ನಾವೇ ತುಂಬಾ ಚೀಪ್ ಅಂತ ಅನಿಸ್ಬಿಡ್ತೀವಿ. ಆ ರೀತಿ ನೆಗೆಟಿವ್ ಅನ್ನ ಸ್ಪ್ರೆಡ್ ಮಾಡೋದು ಬೇಡ. ಈ ವಾರ ಆದ್ರೂ ಪಾಸಿಟಿವ್ ಆಗಿ ಮಾತಾಡೋಣ, ಪಾಸಿಟಿವ್ ಆಗಿ ಇರೋಣ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.